ಅಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಅವಧಿಗೂ ಮುನ್ನವೇ ಅಂತ್ಯವಾಗುತ್ತಾ ಸದನ? ಹಿಂದೆ ಕೊನೆಗಳಿಸುವ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಯಾಕೆಂದರೆ ಸದನ ಸುಗಮವಾಗಿ ನಡೀತಾ ಇಲ್ಲ. ರಾಜ್ಯದಲ್ಲಿ ಬರದ ಛಾಯೆ ಇದೆ, ರೈತರ ಸಮಸ್ಯೆಗಳಿದೆ, ಜಾನುವಾರುಗಳ ಸಮಸ್ಯೆ ಇದೆ, ಕುಡಿಯುವ ನೀರಿನ ಸಮಸ್ಯೆ ಇದೆ, ಮೇವಿನ ಸಮಸ್ಯೆ ಇದೆ. ಮುಂಬರುವ ದಿನಗಳಲ್ಲಿ ಅತಿ ದೊಡ್ಡ ಬರವನ್ನು ಎದುರಿಸಬೇಕಾದಂಥ ಸಂಕಷ್ಟದಲ್ಲಿ ನಾವಿದ್ದೇವೆ. ತುರ್ತಾಗಿ ಸರ್ಕಾರ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾದ ಹಂತದಲ್ಲಿ ಈಗ ರಾಜಕೀಯ ಅಂತ ಹೇಳಿದರೆ ಕಲಾಪ ನಡೆಸಿದರೂ ಏನು ಪ್ರಯೋಜನ? ಕಲಾಪವನ್ನು ಹೀಗೆ ಸದ್ದುಗದ್ದಲದ ಮಧ್ಯೆ ಸರ್ಕಾರಿ ಹಣವನ್ನು, ನಮ್ಮ ರಾಜ್ಯದ ಜನರ ಹಣವನ್ನು ಹೀಗೆ ಇವರ ರಾಜಕೀಯ ಶೋಕಿಗೆ, ರಾಜಕೀಯ ಮೇಲಾಟಗಳಿಗೆ, ರಾಜಕೀಯ ದೊಂಬರಾಟಗಳಿಗೆ ಹಣವನ್ನು ವ್ಯರ್ಥ ಮಾಡಬೇಕಾ, ಪೋಲು ಮಾಡಬೇಕಾ? ಹೀಗಾಗಿ ಈ ಸದನವನ್ನು ನಡೆಸಿದರೆ ಕೋಟ್ಯಂತರ ರೂಪಾಯಿ ಖರ್ಚಾಗುತ್ತೆ. ಸೊ ಹೀಗಾಗಿ ಸದನವನ್ನು ಇವತ್ತಿಗೆ ಮೊಟಕುಗೊಳಿಸುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಬಟ್ ಈ ಬಗ್ಗೆ ಚರ್ಚೆ ಆಗ್ತಾ ಇದೆ. ಅಧಿಕೃತ ಅಲ್ಲದಿದ್ದರೂ ಕೂಡ ಅಲ್ಲಲ್ಲಿ ಪಿಸು ಮಾತುಗಳು, ಗುಸುಗುಸು ಮಾತುಗಳಿದ್ದಾವೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಸದನ ಆರಂಭವಾಗಿದ್ದಂಥ ಇಲ್ಲಿಯವರೆಗೂ ಕೂಡ ನಾವು ಗಮನಿಸ್ತಾ ಇದ್ದೀವಿ, ಪ್ರತಿನಿತ್ಯವೂ ಕೂಡ ನಾಗೇಂದ್ರ ರಾಜೀನಾಮೆ ಜಪವನ್ನು BJP ಮಾಡ್ತಾ ಇದೆ. ನಾವು ಯಾವುದೇ ಕಾರಣಕ್ಕೂ ರಾಜೀನಾಮೆಯನ್ನು ಕೊಡೋದಿಲ್ಲ ಅಂಥೇಳಿ ಕಾಂಗ್ರೆಸ್ ಕೂಡ ಅಷ್ಟೇ ಹಠಮಾರಿ ಧೋರಣೆಯನ್ನು ತೋರಿಸ್ತಾ ಇದೆ. ಇವರಿಬ್ಬರ ರಾಜಕೀಯ ಮೇಲಾಟ, ದೊಂಬರಾಟಗಳಿಗೆ ವ್ಯರ್ಥವಾಗೋದು ಸರ್ಕಾರ ಅನ್ನೋದಕ್ಕಿಂತ ಜನರ ತೆರಿಗೆಯ ಹಣ ಪೋಲಾಗ್ತಾ ಇದೆ. ಸೊ ಈ ಕಲಾಪದಿಂದ ಏನು ಪ್ರಯೋಜನ? ಹಾಗಾದರೆ ಮೊಟಕುಗೊಳಿಸೋದು ಸೂಕ್ತ ಅಂತಂತನಾ? ದಶರಥ್, ಇವತ್ತು 8ನೇ ದಿನಕ್ಕೆ ಕಾಲಿಟ್ಟಿದೆ ವಿಧಾನಸಭೆ, ವಿಧಾನ ಪರಿಷತ್ ಕಲಾಪಗಳು ಪ್ರಾರಂಭವಾಗಿ. ಮೊದಲ 2 ದಿನ ಅಗಲಿದ ಗಣ್ಯರಿಗೆ ಸಂತಾಪವನ್ನು ಸಲ್ಲಿಕೆ ಮಾಡಲಾಯಿತು. ನಂತರ ಸ್ಪೀಕರ್ ಮತ್ತೆ ಸಭಾಪತಿಗಳ ಆಯ್ಕೆಗೆ 1 ದಿನ ಹೋಯಿತು. ತದನಂತರ ನಡೀತಾ ಇರುವಂತಹ 6 ದಿನಗಳ ಕಲಾಪದಲ್ಲಿ ಕೇವಲ ಚರ್ಚೆಗಳು ಯಾವುದೂ ಕೂಡ ಆಗ್ತಾ ಇಲ್ಲ. ಎರಡೂ ಸದನಗಳಲ್ಲೂ ಕೂಡ ಪ್ರತಿಪಕ್ಷಗಳಿಂದ ನಿರಂತರವಾಗಿ ಪ್ರತಿಭಟನೆ ನಡೀತಾ ಇದೆ. ಸದನದ ಬಾವಿಗಿಳಿದು ಧರಣಿಯನ್ನ ಮಾಡ್ತಾ ಇದ್ದಾರೆ. ನಾಗೇಂದ್ರ ಅವರು ರಾಜೀನಾಮೆಯನ್ನ ಪಡೆಯದ ಹೊರತು ನಮ್ಮ ಹೋರಾಟವನ್ನ ಕೈ ಬಿಡೋದಿಲ್ಲ ಅನ್ನುವಂತಹ ಹಠಕ್ಕೆ ಇವತ್ತು ಪ್ರತಿಪಕ್ಷಗಳು ಬಂದಿವೆ. ಸದನದ ಹೊರಗೂ ಕೂಡ ಪ್ರತಿಭಟನೆಗಳಾಗ್ತಾ ಇದೆ. ಇವತ್ತು ಕೂಡ ವಿಧಾನಸೌಧದ ಬಳಿ ಏಕಾಏಕಿ ಮುತ್ತಿಗೆ ಹಾಕುವಂತ ಒಂದು ಪ್ರಯತ್ನವನ್ನ ಪ್ರತಿಪಕ್ಷಗಳು ಮಾಡಿದ್ವು. ಸರ್ಕಾರಕ್ಕೆ ಒಂದು ರೀತಿ ದೊಡ್ಡ ಡ್ಯಾಮೇಜ್. ಈ ಕಡೆ ನಾಗೇಂದ್ರ ಅವರನ್ನ ಕೈ ಬಿಟ್ಟಿದ್ದೆ ಆದ್ರೆ ಸರ್ಕಾರ ಮತ್ತೆ ಪಕ್ಷಕ್ಕೆ ಡ್ಯಾಮೇಜ್ ಆಗತ್ತೆ. ಅವರನ್ನ ಸಮರ್ಥನೆ ಮಾಡಿಕೊಂಡ್ರು ಕೂಡ ಕಷ್ಟ, ಪ್ರತಿಪಕ್ಷಗಳ ಕೆಂಗಣ್ಣಿಗೆ ಗುರಿಯಾಗಬೇಕಾಗತ್ತೆ. ಅಂತಹ ಒಂದು ಅಡಕತ್ತರಿಯಲ್ಲಿ ಇವತ್ತು ಆಡಳಿತ ಪಕ್ಷ ಸಿಕ್ಕಿದೆ. ಈ ಕಡೆ ಬಿಡೋದಕ್ಕೂ ಆಗ್ತಾ ಇಲ್ಲ, ಆ ಕಡೆಗೆ ಕಟ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ. ಅಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನ ಉಳಿದಿರುವಂತದ್ದು 3 ದಿನಗಳ ಮಾತ್ರ ಸದನ. ಈ ಸಂದರ್ಭದಲ್ಲಿ ಬರದ ಆಗಬೇಕಾಗತ್ತೆ. ಬಿಡದಿ ಟೌನ್ಶಿಪ್ ವಿಚಾರದ ಬಗ್ಗೆ ಚರ್ಚೆಗಳನ್ನ ಆಗಬೇಕಾಗತ್ತೆ. ನೈಸ್ ವಿಚಾರದಲ್ಲಿ ಈಗಾಗಲೇ ದೊಡ್ಡ ಮಟ್ಟದ ಟೋಲ್ ನಾವು ಕೊಡೋದಿಲ್ಲ ಅನ್ನುವಂತಹ ಜನಾಭಿಪ್ರಾಯಗಳು ಕೂಡ ರೂಪುಗೊಳ್ತಾ ಇದೆ. ಇದರ ಬಗ್ಗೆ ಕೂಡ ಸದನದಲ್ಲಿ ಚರ್ಚೆ ಆಗಬೇಕಾಗತ್ತೆ. JDS ಒಂದು ಕಡೆ ನೈಸ್ ವಿಚಾರ, ಬಿಡದಿ ಟೌನ್ಶಿಪ್ ವಿಚಾರವನ್ನ ಮುಂದಿಟ್ಕೊಂಡು, ಹಾಗೆ ಬರದ ವಿಚಾರವನ್ನ ಮುಂದಿಟ್ಕೊಂಡು ದೊಡ್ಡ ಮಟ್ಟದ ಚರ್ಚೆಯನ್ನ ಮಾಡಬೇಕು, ಚರ್ಚೆಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತೇಳಿ ಈಗಾಗಲೇ ನಿಲುವಳಿಯನ್ನು ಕೂಡ ಕೊಟ್ಟಿದೆ. ಆದ್ರೆ ಅವಕಾಶಗಳು ಸಿಗ್ತಾ ಇಲ್ಲ. ಈ ಕಡೆ BJP ನಾಗೇಂದ್ರ ಅವರ ರಾಜೀನಾಮೆಯನ್ನ ಕೊಡದ ಹೊರತು ನಾವು ಸುಮ್ಮನೆ ಇರೋದಿಲ್ಲ ಅನ್ನುವಂತಹ ಹಠಕ್ಕೆ BJP ನಾಯಕರು ಕೂಡ ಬಂದಿದ್ದಾರೆ. ಹಾಗಾಗಿ ಯಾವುದೇ ಗಂಭೀರವಾದಂತಹ ವಿಚಾರಗಳ ಬಗ್ಗೆ ಇಲ್ಲಿ ಚರ್ಚೆಗೆ ಅವಕಾಶ ಆಗ್ತಾ ಇಲ್ಲ. ಇದರ ನಡುವೆ ಕೂಡ ಸುಮಾರು 8 ವಿಧೇಯಕಗಳನ್ನ ಮಂಡನೆ ಮಾಡಿ ಅದನ್ನ ಪಾಸ್ ಮಾಡಿಕೊಳ್ಳಲಾಗಿದೆ. ಸೊ ಈಗ ಸಿಗ್ತಾ ಇರುವಂತಹ ಮಾಹಿತಿಗಳ ಪ್ರಕಾರ ಸದನವನ್ನ ಮೊಟಕು ಮಾಡಬಹುದು ಅನ್ನುವಂತಹ ಚರ್ಚೆಗಳು ಕೂಡ ಈಗಾಗಲೇ ಶುರುವಾಗಿದೆ. ಕಾರಣ ಈ ಸದ್ದುಗದ್ದಲದಿಂದ ಮತ್ತಷ್ಟು ಡ್ಯಾಮೇಜ್ ಆಗತ್ತೆ. ಸೊ ಹಾಗಾಗಿ ಯಾಕೆ ಇವತ್ತಿಗೆ ಮುಗಿಸ್ಬಿಡೋಣ ಅನ್ನುವಂಥ ನಿರ್ಧಾರಕ್ಕೆ ಬರಲಾಗಿದೆ. ಇನ್ನೊಂದು ಕಡೆ ಪ್ರತಿಪಕ್ಷಗಳು ಕೂಡ ನಾವು ಹೋರಾಟವನ್ನ ಕೈ ಬಿಡೋದಿಲ್ಲ, ಅಹೋರಾತ್ರಿ ಧರಣಿಯನ್ನ ಮಾಡ್ತೇವೆ ಅಂತೇಳಿ ಪ್ರತಿಪಕ್ಷಗಳು ಕೂಡ ಹೊರಟಿದೆ. ಆ ಕಾರಣಕ್ಕೆ ಕಲಾಪವನ್ನ ಮೊಟಕುಗೊಳಿಸುವಂತಹ ಒಂದು ಚಿಂತನೆಯನ್ನ ಈಗಾಗಲೇ ಆಡಳಿತ ಪಕ್ಷದ ಕಡೆಯಿಂದ ಮಾಡಲಾಗ್ತಾ ಇದೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಒಂದು ವೇಳೆ ಇವತ್ತು ಆದರೂ ಕೂಡ ನಾಳೆ 1 ದಿನ ಮಾಡಿ ಮೊಟಕು ಮಾಡುವಂತ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು, ಅಥವಾ ಇವತ್ತೇ ಮೊಟಕು ಮಾಡುವಂತ ಒಂದು ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳಬಹುದು. ದಶರಥ್, ಹಾಗೆ ಮೊಟಕುಗೊಳಿಸಿದ್ದೇ ಆದರೆ ಸರ್ಕಾರ ವಿಪಕ್ಷಗಳಿಗೆ ಬೆದರಿ ಹೋಯಿತು, ವಿಪಕ್ಷಗಳ ಹೋರಾಟಕ್ಕೆ ಉತ್ತರ ಕೊಡದೆ ಹೆದರಿ ಹೋಯಿತು ಅನ್ನುವ ಸಂದೇಶ ರವಾನೆ ಆಗೋದಿಲ್ವಾ?